ನಮಸ್ಕಾರ ಎಲ್ಲ ಕನ್ನಡದ ಹೆಮ್ಮೆಯ ಮನಸ್ಸುಗಳಿಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳನ್ನು ಎಲ್ಲ ಹೆಮ್ಮೆಯ ಕನ್ನಡಿಗರಿಗೂ ತಿಳಿಸುತ್ತಾ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ಡಿಸೆಂಬರ್ 21, 22, 23ಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕನ್ನಡವನ್ನು ಅತಿ ಹೆಚ್ಚಾಗಿ ಮಾತನಾಡುವ, ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರುವ ಮತ್ತು ಸಕ್ಕರೆ ನಾಡು ಎಂದು ಬಿಂಬಿತವಾಗಿರುವ ಮಂಡ್ಯದಲ್ಲಿ 87ನೇ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅಧ್ಯಕ್ಷರಾಗಿ ಗುರು ಚನ್ನಬಸಪ್ಪನವರವರು ಆಯ್ಕೆಯಾಗಿದ್ದಾರೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಕನ್ನಡದ ಒಂದು ಬಹುದೊಡ್ಡ ಜಾತ್ರೆಯಾಗಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಸಾಧ್ಯವಾದಷ್ಟು ಅನುಕೂಲವಾಗಿರುವ ಎಲ್ಲ ಕನ್ನಡಿಗರು ಹೋಗಿ ಭಾಗವಹಿಸಿ ಕನ್ನಡದ ತೇರನ್ನು ಎಳೆದು ಈ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ. ಏನಿದು ಸಾಹಿತ್ಯ ಸಮ್ಮೇಳನ, ಯಾಕೆ ಮಾಡುತ್ತಾರೆ, ಇದರ ಇತಿಹಾಸ ಏನು, ಇದು ಹೇಗೆ ನಡೆದು ಬಂದಿದೆ ಎನ್ನುವ ಒಂದು ಚಿಕ್ಕ ಪರಿಚಯವನ್ನು ನಮ್ಮ ಕನ್ನಡಿಗರಾಗಿ ನಾವು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಹೌದು, 1915ರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು. ಭಾರತಕ್ಕೆ ಬ್ರಿಟಿಷರು ಬಂದು ಭಾರತವನ್ನು ಸಂಪೂರ್ಣ ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಹಾಗೆ ನಮ್ಮ ಕರ್ನಾಟಕವನ್ನು ತಮ್ಮ ಪ್ರಭುತ್ವಕ್ಕೆ ತೆಗೆದುಕೊಂಡರು. ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿ ಕರ್ನಾಟಕವನ್ನು ಆಳಿದ ನಂತರದಲ್ಲಿ ಮತ್ತೆ ಮೈಸೂರಕ್ಕೆ ಈ ಒಂದು ಅಧಿಕಾರ ಪುನರ್ ಆಗಮನವಾಯಿತು. ಆ ನಂತರದಲ್ಲಿ ದಿವಾಣರು ಕರ್ನಾಟಕದ ಅಂದರೆ ಮೈಸೂರಿನ ರಾಜ್ಯದಲ್ಲಿ ದಿವಾಣರು ಆಡಳಿತವನ್ನು ಪ್ರಾರಂಭಿಸಿದರು. ಹೀಗೆ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಸರ್ ಎಂ ವಿಶ್ವೇಶ್ವರಯ್ಯನವರು ಹೀಗೆ ದಿವಾಣರಾದ ಹಲವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಒಬ್ಬರು. ಅವರು ಮೈಸೂರಿನ ಇಂಜಿನಿಯರ್ ಆಗಿ ಮತ್ತು ನಂತರದಲ್ಲಿ ದಿವಾಣರಾಗಿ ಬಹುದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಹೀಗೆ ಪ್ರಾರಂಭವಾದ ಅವರ ಕೆಲಸದಲ್ಲಿ ಬಹುದೊಡ್ಡ ಕೊಡುಗೆ ಕನ್ನಡ ನಾಡು ನುಡಿ ಜಲದ ವಿಚಾರಕ್ಕೆ ಅನುಗುಣವಾಗಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಒಂದು ಉಮೇದನ್ನು ರಾಜರಲ್ಲಿ ಪ್ರಸ್ತಾಪಿಸಿದರು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡದ ಬಗ್ಗೆ ಬಹುದೊಡ್ಡ ಒಲವನ್ನು ಹೊಂದಿದ್ದರು. ಹಾಗಾಗಿ ಅವರೂ ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಲು ಅನುಮೋದನೆ ಕೊಟ್ಟು ಕೆಲವೊಂದಿಷ್ಟು ಹಣವನ್ನು ಕೊಟ್ಟು ಇದನ್ನು ಸ್ಥಾಪನೆ ಮಾಡಲು ಪ್ರಾರಂಭಿಸಿದರು. 1911ರಲ್ಲಿ ಕೆಲವೊಂದು ಸಮಿತಿಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದ್ದರು. ಅಂದರೆ ರಾಜ್ಯದ ಒಳಿತಿಗೆ, ರಾಜ್ಯದ ಒಂದು ಆಡಳಿತವನ್ನು ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಕೆಲವೊಂದು ಸಮಿತಿಗಳನ್ನು ಮಾಡಿದರು. ಆ ಒಂದು ಸಮಿತಿಯಲ್ಲಿ ವಿದ್ಯಾ ಸಮಿತಿ ಎನ್ನುವುದು ಕೂಡ ಪ್ರಮುಖವಾಗಿತ್ತು. ಆ ವಿದ್ಯಾ ಸಮಿತಿ ಏನಾಗಿತ್ತು ಅಂದರೆ ಕನ್ನಡ ನಾಡು ನುಡಿ ಸಾಹಿತ್ಯವನ್ನು ಬೆಳೆಸುವ ಒಂದು ಪರಿಣಿತವಾಗಿತ್ತು. ಹಾಗಾಗಿ ಆ ಒಂದು ವಿದ್ಯಾ ಸಮಿತಿಗೆ ಎಚ್ ವಿ ನಂಜುಂಡಯ್ಯ ಎಂಬುವವರನ್ನು ನೇಮಕ ಮಾಡಿದರು. ಆ ಎಚ್ ವಿ ನಂಜುಂಡಯ್ಯನವರು ಕನ್ನಡ ನಾಡನ್ನೆಲ್ಲ ತಿರುವಿ ಕನ್ನಡಕ್ಕೆ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಬೆಳೆಸಬೇಕು, ಕನ್ನಡ ಸಾಹಿತ್ಯವನ್ನು, ಕನ್ನಡದ ಪ್ರಾಚೀನ ಕೃತಿಯನ್ನು ಓದಬೇಕಾದರೆ ಅದೆಲ್ಲವನ್ನು ಸಂಗ್ರಹಿಸಿ ಇಡುವುದಕ್ಕಾಗಿ ನಮಗೆ ನಮ್ಮದೇ ಆದ ಒಂದು ಸಂಘಟನೆ ಬೇಕೆಂಬ ಒಂದು ಉಮೇದನ್ನು ಹೋಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕೊಡುತ್ತಾರೆ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಆ ಒಂದು ಉಮೇದನ್ನು ತೆಗೆದುಕೊಂಡು ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹತ್ತಿರ ಇಟ್ಟಾಗ ಅವರು ಯಾವುದೇ ಪ್ರಶ್ನೆಯನ್ನು ಇಡದೆ, ಹೌದು, ಕನ್ನಡಕ್ಕಾಗಿ ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆ ಸರ್ಕಾರದ ನೇತೃತ್ವದಲ್ಲಿ ಬೇಕೆಂದುಕೊಂಡು 1914ರಲ್ಲಿ ಅದನ್ನು ಮಾಡಲು ಪ್ರಸ್ತಾಪ ಕೊಡುತ್ತಾರೆ. ಅದಾದ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎನ್ನುವುದನ್ನು ಬೆಂಗಳೂರಿನ ಒಂದು ಚಿಕ್ಕ ಕೊಠಡಿಯಲ್ಲಿ, ಅಂದರೆ ಬೆಂಗಳೂರಿನ ಶಂಕರಪುರ ಬಡಾವಣೆಯಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿ 1915ರಲ್ಲಿ ಈ ಒಂದು ವಿದ್ಯಾಸಮಿತಿ, ಅಂದರೆ ಇದಕ್ಕೆ ಪ್ರೇರಕವಾಗಿ ಇವರು ವಿದ್ಯಾಸಮಿತಿಯ ಚೇರ್ಮನ್ರಾಗಿರ್ತಕ್ಕಂತಹ ಎಚ್ ವಿ ನಂಜುಂಡಯ್ಯರವರನ್ನು ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದರು. ಅಂದು ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಅದಾದ ನಂತರದಲ್ಲಿ 1935ರಲ್ಲಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಹೆಸರನ್ನು ಬದಲಾಯಿಸಿತು. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸಣ್ಣ ಚಿಕ್ಕ ಕೊಠಡಿಯಲ್ಲಿ 1915ರಲ್ಲಿ ಪ್ರಾರಂಭವಾದ ನಂತರದಲ್ಲಿ ಇದು ಈಗ ಚಾಮರಾಜಪೇಟೆಯ ಪಂಪ ರಸ್ತೆಯಲ್ಲಿ ಬಹುದೊಡ್ಡ ಒಂದು ಕಟ್ಟಡವನ್ನು ಹೊಂದಿ ಕನ್ನಡ ನಾಡು ನುಡಿ ಸಾಹಿತ್ಯ ಮತ್ತು ಕರ್ನಾಟಕದ ಗಡಿ ಜಲ ಭಾಷೆ ಹೀಗೆ ಹಲವು ಆಯಾಮಗಳಷ್ಟೇ ಅಲ್ಲದೆ ನಾಟಕ ಜಾನಪದ ಸಾಹಿತ್ಯ ರಂಗಭೂಮಿ ಹೀಗೆ ಎಲ್ಲವನ್ನು ಕನ್ನಡದ ಹೆಸರಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಈ ಒಂದು ಕನ್ನಡ
ಸಾಹಿತ್ಯ ಸಮ್ಮೇಳನ ಮೊದಲಿಗೆ 1915 ಮೇ 3ರಂದು ಮಧ್ಯಾಹ್ನ 3 ಗಂಟೆಗೆ ಇಂದಿನ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಮೈದಾನದ ಮುಂದುಗಡೆಗೆ ಪ್ರಾರಂಭವಾಯಿತು. ಮೊದಲ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಜನ ಬಹುದೊಡ್ಡದಾಗಿ ಸೇರಿ ಕನ್ನಡ ನಾಡನ್ನು ಹೇಗೆ ಕಟ್ಟಬೇಕು, ಕನ್ನಡದ ಸಾಹಿತ್ಯವನ್ನು ಓದುವ ಹುಚ್ಚನ್ನು ಎಲ್ಲರಿಗೂ ಹಿಡಿಸಬೇಕು, ಕನ್ನಡ ನಾಡು ನುಡಿ ಸಾಹಿತ್ಯ ಹೀಗೆ ಕನ್ನಡತನ ಇರುವ ಎಲ್ಲರಿಗೂ ತೋರ್ಪಡಿಸಬೇಕೆಂಬ ಮಹದಾಶೆಯಿಂದ ಇದನ್ನು ಪರಿಬೋಧಿಸಲಾಯಿತು. ಬಿಜಾಪುರ, ಧಾರವಾಡ, ಬಾಂಬೆ, ಗ್ವಾಲಿಯರ, ಮದ್ರಾಸ, ಬಳ್ಳಾರಿ, ಮೈಸೂರು ಹೀಗೆ ಅಂದು ಕರ್ನಾಟಕಕ್ಕೆ ಇಂತಿಷ್ಟೇ ಎಂಬ ಒಂದು ಗಡಿ ಅಥವಾ ಒಂದು ಗಡಿ ವಿಚಾರ ಏನು ಇರದ ಕಾರಣ ಕನ್ನಡದ ಮನಸ್ಸುಗಳು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಲ್ಲಿ ವಿಂಗಡಣೆಯಾಗಿ ಹೋಗಿದ್ದರು. ಈ ಒಂದು ಸಂದೇಶ ಕನ್ನಡದ ಪ್ರೇಮವಿರುವ ಎಲ್ಲರಿಗೂ ತಟ್ಟಿತು. ಅಂದು ಬಹುದೊಡ್ಡ ಜನಸಂಖ್ಯೆ ಬಂದು ಕನ್ನಡದ ಈ ಒಂದು ಮನಸ್ಸುಗಳಿಗೆ ಬೆನ್ನು ಕೊಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಿಕೊಂಡು ಬಂದರು. ಆ 1915ರಿಂದ ಇಲ್ಲಿಯವರೆಗೂ ಸುಮಾರು 87 ಸಮ್ಮೇಳನಗಳು ನಡೀತಾ ಇದ್ದಾವೆ. ಈಗ ಕಳೆದ ವರ್ಷ ಹಾವೇರಿಯಲ್ಲಿ, ಯಾಲಕ್ಕಿನಾಡು ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ ಒಂದು ಸಮ್ಮೇಳನದಲ್ಲಿ ದೊಡ್ಡರಂಗೇಗೌಡರು ಅಧ್ಯಕ್ಷರಾಗಿದ್ದರು. ಅದು ಯಶಸ್ವಿಯಾಗಿ ಆಗಿ ಹೋಗಿತ್ತು. ಈಗ ಪ್ರಸ್ತುತ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಗೋರು ಚೆನ್ನಬಸಪ್ಪನವರು ಇದರ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸುದೀರ್ಘವಾಗಿ 3 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತಿರುತ್ತೆ. ಅಲ್ಲಿ ಕತೆ, ಕವನ, ಕಾದಂಬರಿ ಮತ್ತು ಪ್ರಸ್ತುತ ದಿನಮಾನಗಳಲ್ಲಿ ಕನ್ನಡಕ್ಕಾಗುವ ತೊಂದರೆಗಳೇನು, ಅವುಗಳನ್ನು ಹೇಗೆ ಪರಿಹರಿಸಬೇಕು, ಕನ್ನಡಕ್ಕಿರುವ ಸವಾಲುಗಳೇನು ಮತ್ತು ಕರ್ನಾಟಕಕ್ಕಿರುವ ಸಮಸ್ಯೆ ಏನು, ಕನ್ನಡ ಸಾಹಿತ್ಯವನ್ನು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು, ಕನ್ನಡದ ಶಾಲೆಗಳನ್ನು ಹೇಗೆ ಬೆಳೆಸಬೇಕು ಎಂಬ ಒಂದು ಅರ್ಥವನ್ನು ಇಲ್ಲಿ ವ್ಯಾಖ್ಯಾನಿಸಲಾಗುತ್ತೆ. ಮತ್ತು ಸರ್ಕಾರಕ್ಕೆ ಕನ್ನಡ ಪರ ಏನು ನಿಲುವುಗಳನ್ನು ತೆಗೆದುಕೊಳ್ಳಬೇಕು ಎನ್ನುವ ಒಂದು ಶಿಫಾರಸುಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ. ಆ ಶಿಫಾರಸುಗಳನ್ನು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಕರೆದು ಈ ಮನವಿಗಳನ್ನು ಸಲ್ಲಿಸುತ್ತಾರೆ. ಆ ಮನವಿಗಳು ಸರ್ಕಾರ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ಇವರು ತಮ್ಮ ಶಿಫಾರಸುಗಳನ್ನು, ತಮ್ಮ ಆಲೋಚನೆಗಳನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸುವ ಒಂದು ಆಶಯವನ್ನು ಮಾಡುತ್ತಾರೆ. ಹೀಗೆ ಪ್ರತಿದಿನವೂ ಕೂಡ ಇಲ್ಲಿ ಬಂದಿರುವಂತಹ ಎಲ್ಲ ಜನರುಗಳಿಗೂ ಕೂಡ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ, ಜೊತೆಗೆ ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಬಂದಿರುವ ಎಲ್ಲರಿಗೂ ಕೂಡ ಇರಲು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯ ಹಣವನ್ನು ಕೇಳದೆ ಅಥವಾ ಯಾರಿಂದಲೂ ಕೂಡ ಶುಲ್ಕವನ್ನು ಪಾವತಿಸದೆ ಎಲ್ಲ ಸೌಲಭ್ಯವನ್ನು ಕರ್ನಾಟಕ ಸರ್ಕಾರವೇ ಬೆನ್ನೆಲುಬಾಗಿ ನಿಂತು ಈ ಕನ್ನಡದ ಒಂದು ಹಬ್ಬವನ್ನು ಮಾಡುತ್ತದೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಊಟವಂತೂ ಬಹಳ ಅದ್ಭುತವಾಗಿರುತ್ತದೆ. ಇಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದಲೂ ಹಲವು ರೀತಿಯಾದಂತಹ ಊಟ ಉಪಚಾರಗಳನ್ನು ತೆಗೆದುಕೊಂಡು ಬಂದಿರುತ್ತದೆ. ಈ ಬಾರಿಯೂ ಕೂಡ ಬಹು ಅದ್ಭುತವಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಉತ್ತರ ಕರ್ನಾಟಕದ ರೊಟ್ಟಿ ಊಟ ಮತ್ತು ದಕ್ಷಿಣ ಕರ್ನಾಟಕದ ಮುದ್ದೆ ಊಟ, ಹೀಗೆ ವಿಧವಾದ ವಿಭಿನ್ನ ಅಡುಗೆ ಕೂಡ ಇಲ್ಲಿ ಇರುತ್ತದೆ. ಸಾಹಿತ್ಯದ ರುಚಿಯ ಜೊತೆಗೂ ಹೊಟ್ಟೆಯ ರುಚಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂತಹ ಊಟೋಪಚಾರ ವ್ಯವಸ್ಥೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇರುತ್ತೆ. ಬಹುಶಃ ಕನ್ನಡದ ಎಲ್ಲ ಸಾಹಿತಿಗಳನ್ನು ಒಂದೇ ವೇದಿಕೆಯಲ್ಲೂ ಯಾವ ಸ್ಥಳದಲ್ಲಿಯೂ ನೋಡೋಕ್ಕಾಗಲ್ಲ. ಹಾಗಾಗಿ ಒಂದೇ ಒಂದು ವೇದಿಕೆ, ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ವೇದಿಕೆಯಲ್ಲಿ ನಾಡಿನ ಎಲ್ಲ ರೀತಿಯಾದಂತಹ ಕವಿವನ್ಯರು ಇಲ್ಲಿ ಬಂದಿರುತ್ತಾರೆ. ಇಲ್ಲಿ ಎಲ್ಲ ರೀತಿಯಾದಂತಹ ಮಹತ್ವಪೂರ್ಣವಾದಂತಹ ದೊಡ್ಡ ದೊಡ್ಡ ಲೇಖಕ, ಕವಿಗಳು ಎಲ್ಲರೂ ಈ ಒಂದು ವೇದಿಕೆಗೆ ಬಂದಿರುತ್ತಾರೆ. ಎಲ್ಲರನ್ನು ನೋಡಿ ಕಣ್ತುಂಬಿಕೊಳ್ಳುವಂತಹ ಸದಾವಕಾಶ ಅಂದರೆ ಅದೇ ಸಾಹಿತ್ಯ ಸಮ್ಮೇಳನ. ಅದು ಇದೇ ಮಂಡ್ಯದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಾಡೂಟ ಬೇಕೆಂಬ ಹಲವು ವಾದಗಳೂ ಉಂಟಾಗಿತ್ತು. ಇಲ್ಲಿ ಊಟಕ್ಕಿಂತ ಸಾಹಿತ್ಯದ ಊಟ ಬಹಳ ಮುಖ್ಯ ಎಂಬುದು ನಮ್ಮ ಜನರಿಗೆ ಇನ್ನೂ ಅರ್ಥವಾಗಿಲ್ಲ. ಅದು ಅರ್ಥವಾಗಬೇಕಿದೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಯಾವ ರೀತಿ ಆಯ್ಕೆ ಮಾಡುತ್ತಾರೆ ಎಂದರೆ, ಕನ್ನಡ ನಾಡು ನುಡಿ ಸಾಹಿತ್ಯ ವಿಜ್ಞಾನ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಅದು ಕನ್ನಡ ನಾಡಿಗೆ ಸಂಬಂಧಪಟ್ಟಂತೆ ಬೆನ್ನುಗಾಬಲಾಗಿ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟ ಹೋರಾಟಗಾರರಾಗಿರಬಹುದು, ಸಾಹಿತಿಗಳಾಗಿರಬಹುದು, ಬರಹಗಾರ ಆಗಿರಬಹುದು ಅಥವಾ ರಾಜಕಾರಣಿಯೂ ಆಗಿರಬಹುದು, ಇದೇ ರೀತಿಯಾದಂಥವರು ಇರಬೇಕೆಂದಿಲ್ಲ.
ಕನ್ನಡ ನಾಡಿನವರಾಗಿರಬೇಕು, ಕನ್ನಡ ನಾಡು ನುಡಿಗಾಗಿ ಅವರ ಹೋರಾಟ ಮಾಡಿರಬೇಕು. ಅವರನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕೆಂಬ ನಿಲುವಳಿಗಳಿವೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗುವ ಮುಂಚೆಯೂ ಕೂಡ ಹಲವಾರು ಗೊಂದಲಗಳಿತ್ತು. ಸ್ವಾಮಿಗಳನ್ನು ಮಾಡಬೇಕು, ರಾಜಕಾರಣಿಗಳನ್ನು ಮಾಡಬೇಕು, ಅಥವಾ ಹೀಗೆ ಹಲವಾರು ಗೊಂದಲಗಳಿತ್ತು. ಅದೆಲ್ಲದರ ಮಧ್ಯೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ಹೋರಾಟದ ಮುಖಾಂತರ, ಬರಹದ ಮುಖಾಂತರ ಕನ್ನಡ ಪರ ನಿಲುವನ್ನು ಹೊಂದಿರುವಂತಹ ಇಳಿ ವಯಸ್ಸಿನಲ್ಲಿರುವ ಗೋರು ಚನ್ನಬಸಪ್ಪನವರನ್ನು ಈ ಒಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುಂದಿನ ಬರುವ ದಿನಗಳಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಯುವ ಮನಸ್ಸುಗಳು ಆಗಮಿಸಲಿ. ಯುವ ಮನಸ್ಸುಗಳು ಕನ್ನಡ ಕತೆ, ಕವನ, ಕಾದಂಬರಿ ಹೀಗೆ ಕನ್ನಡ ಸಾಹಿತ್ಯದ ಬರವಣಿಗೆಯಲ್ಲಿ ತೊಡಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದೆ ರಣ್ಣ, ಪೊಣ್ಣ, ಪಂಪರಿಂದ ಹಿಡಿದುಕೊಂಡು ಬೇಂದ್ರೆ, ಕುವೆಂಪು, ಕಾರಂತ ಮತ್ತು ಕಂಬಾರರ ಸಾಹಿತ್ಯವನ್ನು ಓದುವ ಮನಸ್ಸುಗಳು ನಮ್ಮ ಯುವ ಜನಾಂಗಕ್ಕೆ ಬರಲಿ. ಕನ್ನಡ ಸಾಹಿತ್ಯವನ್ನು ಬೆಳೆಸೋಣ. ಕನ್ನಡ ಒಂದು ಬಹುದೊಡ್ಡ ಭಾಷೆ. ಸುಮಾರು 2,500 ವರ್ಷದ ಇತಿಹಾಸದ ಗತವೈಭವವನ್ನು ಹೊಂದಿರುವ ಭಾಷೆ ನಮ್ಮ ಭಾಷೆಯಾಗಿದೆ. ಅದನ್ನು ಬಳಸಿ ಬೆಳೆಸುವ ಕರ್ತವ್ಯ ನಮ್ಮಲ್ಲಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನದ ಮುಖಾಂತರವಾಗಿ ಕನ್ನಡ ಮತ್ತು ಕರ್ನಾಟಕ ಬಹುದೊಡ್ಡದಾಗಿ ಬೆಳೆಯಲಿ. ಬೇರೆ ಭಾಷೆಗಳ ದಬ್ಬಾಳಿಕೆ, ಇಂಗ್ಲೀಷ್ನ ವ್ಯಾಮೋಹ, ಗಡಿನಾಡಿನಲ್ಲಿ ಅಥವಾ ಗಡಿ ಕರ್ನಾಟಕದಲ್ಲಿ ಬೇರೆ ಭಾಷೆಗಳ ಒಂದು ಒತ್ತಡ, ಜೊತೆಗೆ ಕನ್ನಡದ ಶಾಲೆಗಳ ಹಾಜರಿಗಳು ಕುಸಿತ, ಕನ್ನಡ ಶಾಲೆಗಳ ಮುಚ್ಚುವಿಕೆಯನ್ನು ತಡೆಯುವುದಾಗಲಿ, ಅಥವಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೊಡುವ ಮಹತ್ವ ಹೆಚ್ಚಾಗುವ ಶಿಫಾರಸುಗಳು ಇಲ್ಲಿಂದ ಪ್ರಾರಂಭವಾಗಲಿ. ಕರ್ನಾಟಕ ಕನ್ನಡ ನಾಡು, ನುಡಿ, ಜಲ, ಭಾಷೆ ಈ ರೀತಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಕನ್ನಡಿಗರ ಕೂಗು ಒಗ್ಗಟ್ಟಾಗಲಿ. ಕನ್ನಡವನ್ನು, ಕರ್ನಾಟಕವನ್ನು ನಾವೆಲ್ಲರೂ ಸೇರಿ ಬಲಿಷ್ಠವಾಗಿ ಬೆಳೆಸೋಣ. ಕನ್ನಡವನ್ನು ಬೆಳೆಸುವ ಮುಂಚೆ ನಾವು ಕನ್ನಡವನ್ನು ಬಳಸಬೇಕಾಗಿದೆ. ಕನ್ನಡ ಈಗಾಗಲೇ ಬೆಳೆದು ಹೋಗಿದೆ, ಕನ್ನಡವನ್ನು ಈಗ ಬಳಸಬೇಕಾಗಿದೆ. ಕನ್ನಡ ಬೆಳೆದಿದ್ದನ್ನು ಬಳಸಿ ಮತ್ತಷ್ಟು ಮೇಲಕ್ಕೆ ಒಯ್ಯುವ ಕೆಲಸ ಮಾತ್ರ ನಮ್ಮಿಂದ ಆಗಬೇಕು ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು.